ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾಗರ ಪಂಚಮಿ ಅಂತಂದರೆ ಉಂಡೆಗಳನ್ನೆಲ್ಲ ಮಾಡ್ತಾರೆ. ಅದರಲ್ಲೂ ಶೇಂಗಾ ಉಂಡೆ ಮತ್ತು ತಂಬಿಟ್ಟು ಉಂಡೆ ತುಂಬಾ ಫೇಮಸ್ಸು. ಚಿಲ್ಕಿನೂ ತುಂಬಾ ಫೇಮಸ್ಸು, ಅಂದರೆ ಎಳ್ಳು ಉಂಡೆ ಅಂತಾರಲ್ಲ ಅದು ಕೂಡ ತುಂಬ ಫೇಮಸ್ಸು. ನಾನಿವತ್ತು ಈ ವಿಡಿಯೋದಲ್ಲಿ ಶೇಂಗಾ ಉಂಡೆ ನಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತಾಯಿದ್ರು ಅದೇ ಥರನೇ ಮಾಡಿ ತೋರಿಸ್ತೀನಿ. ಒಣ ಕೊಬ್ಬರಿ ಆಪ್ಷನಲ್, ನೀವು ಒಣ ಕೊಬ್ಬರಿ ಹಾಕೋದಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಶೇಂಗಾನ ಚೆನ್ನಾಗಿ ಹುರ್ಕೊಂಡು ಸಿಪ್ಪೆನ ತೆಕ್ಕೊಳ್ಬೇಕು. ತುಂಬ ದಿನ ಬಾಳಿಕೆ ಬರಬೇಕು ಅಂದರೆ ಶೇಂಗಾನ ಹುರ್ಕೊಳ್ಳೋದು ಒಳ್ಳೆಯದು. ಇಲ್ಲ ಅಂತಂದರೆ ಹಾಗೆ ಮಾಡ್ತೀರಿ ಅಂತಂದರೆ ಅದು ಕೂಡ ಬರುತ್ತೆ. ಹಾಗೆಯೇ ಒಂದು ಸ್ವಲ್ಪ ಶೇಂಗಾ ಬೀಜ ನೀಟಾಗಿ ಸಿಪ್ಪೆನ ತೆಕ್ಕೊಂಬಿಟ್ಟು ಅದನ್ನು ಬಟ್ಟೆಯಲ್ಲಿ ಹಾಕಿದರೆ ಒಳ್ಳೆಯದು. ಇಲ್ಲ ಅಂತಂದರೆ ಹಾಗೆ ನೀವು ಲೋಟದಲ್ಲಿ ಹೀಗೆ ಉಜ್ಜಿದರೆ ಅದು ಸಿಪ್ಪೆ ಎಲ್ಲ ಬಿಡಿಸ್ತಾ ಹೋಗುತ್ತೆ. ಆ ನಂತರ ಆ ಸಿಪ್ಪೆನೆಲ್ಲ ಗಾಳಿ ಹಾಕಿ ಉಫ್ ಅಂತ ಊದಿದರೆ ಹೋಗುತ್ತೆ. ಆ ಥರ ಮಾಡಿಬಿಟ್ಟು ನೀವು ಸಿಪ್ಪೆನ ತೆಕ್ಕೊಬೋದು. ತೆಕ್ಕೊಂಡು ಈ ಉಂಡೆ ಫಸ್ಟ್ ಮಾಡ್ತಿದ್ದೀರಿ, ನಿಮಗೆ ಬರೋದೇ ಇಲ್ಲ ಉಂಡೆ ಕಟ್ಟೋಕ್ಕೆ ಅಂತಿದ್ದವರು ಅದನ್ನು ಮಿಕ್ಸಿಯಲ್ಲಿ ಸ್ವಲ್ಪ ಭಾಗ ತೆಕ್ಕೊಂಬಿಟ್ಟು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಳಿ. ಉಂಡೆ ಕಟ್ಟೋದು ತುಂಬಾ ಈಸಿ ಆಗುತ್ತೆ. ನೀವು ಹಾಗೆ ಕಟ್ತೀನಿ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಬರುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಪುಡಿ ಮಾಡ್ಕೊಂಬಿಟ್ರೆ ತುಂಬಾ ಈಸಿ ಆಗುತ್ತೆ. ಸ್ವಲ್ಪ ಭಾಗ ಮಾತ್ರ ಪುಡಿ ಮಾಡ್ಕೊಳ್ಬೇಕು. ಹಾಗೆಯೇ ಶೇಂಗಾಗೆ ಆ ಪುಡಿನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ಬೇಕು ಅಂತಂದರೆ ಒಣ ಕೊಬ್ಬರಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಈ ಸ್ಟೇಜಲ್ಲಿ ಒಣ ಕೊಬ್ಬರಿ ಹಾಕಬೇಕಾಗತ್ತೆ. ಆ ನಂತರ ಬೆಲ್ಲದ ಪಾಕ ಮಾಡ್ಕೋಬೇಕು. ಬೆಲ್ಲದ ಪಾಕ ಮಾಡ್ಕೊಂಬಿಟ್ಟು ಸ್ವಲ್ಪ ಹಾಕ್ಕೊಂಡು ಉಂಡೆ ಕಟ್ತಾ ಬರಬೇಕು. ಈಸಿ ಮೆಥಡಲ್ಲಿ ಹೇಳಿದ್ದೀನಿ, ಟ್ರೈ ಮಾಡಿ ನೋಡಿ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.